ಜೈ ಹಿಂದ್. SSC GD 2026 ವೇಕೆನ್ಸಿಗಳಿಗೆ ಸಂಬಂಧಿಸಿದ ಹಾಗೆ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ಸ್ಗಳು ಬಂದಿವೆ ಅಂತ RTI ರಿಪ್ಲೈ ಕೂಡ ಈಗಾಗಲೇ ಬಂದಿದೆ. ಎಷ್ಟು ಅಪ್ಲಿಕೇಶನ್ಗಳು ಬಂದಾವೆ 2026 ಎಕ್ಸಾಮ್ಗೆ ಅಂತೇಳಿ. ಆಮೇಲೆ ಈ ಸಲ ಕಾಂಪಿಟೇಷನ್ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದರ ಜೊತೆಗೆ ನೀವು ಯಾವ ರೀತಿ 4 ಸಬ್ಜೆಕ್ಟ್ಗಳು ಏನಿರ್ತಾವೋ ಆ 4 ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ, ಎಷ್ಟು ಸಮಯದಲ್ಲಿ ನಾವು ಅವುಗಳನ್ನು ಕವರ್ ಮಾಡ್ಕೋಬೇಕು, ಆಮೇಲೆ ಎಕ್ಸಾಮ್ ಟೈಮ್ದಲ್ಲಿ ಯಾವ ರೀತಿ ಕವರ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲನೂ ನೋಡ್ಕೊಂಡ ಆದಮೇಲೆ ನೀವು ಈ ರೀತಿ ಫಾಲೋ ಅಪ್ ಮಾಡಿದರೆ ಇಲ್ಲಿ ಹೇಳುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಖಂಡಿತವಾಗಿ ನಿಮ್ಮ SSC GD 2026 ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಆಗ್ತವೆ. ಅದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಅದ್ರ ಜೊತೆಗೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಅದಕ್ಕಿಂತ ಮುಂಚೆ SSC GD 2026 ಎಕ್ಸಾಮ್ಗೆ ತಯಾರನ್ನು ನಡೆಸುವಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಒಂದು ಅವೈಲೇಬಲ್ ಇದೆ. ಇದು ಓನ್ಲಿ ನಿಮ್ಗೆ ಆಫರ್ ಫೀಸ್ದಲ್ಲಿ 1500 ರುಪೀಸಲ್ಲಿ ಕೊಡಾಕತ್ತೇವೆ. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲೀಷ್ ಮತ್ತು ಹಿಂದಿ ಈ ಎಲ್ಲ ಕ್ಲಾಸಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದ್ದಾವೆ. ಅದ್ರ ಜೊತೆಗೆ PDF ನೋಟ್ಸ್ಗಳು ಇರ್ತಾ ಇದ್ದಾವೆ. ಮಾಕ್ ಟೆಸ್ಟ್ 10 ಫ್ರೀ ಆಗಿ ಸಿಗ್ತಾ ಇದ್ದಾವೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು 2024 ಮತ್ತು 25 2 ವರ್ಷದ ಕನ್ನಡದಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ಈ ಒಂದು ಕೋರ್ಸನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಮ್ಮ ವಾಟ್ಸ್ಯಾಪ್ ನಂಬರನ್ನು ಕೊಟ್ಟೇವಿ. ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಮಾಡಬೇಕಾಗುತ್ತೆ. SSC GD 2026 ಅಂತ ಒಂದು ಮೆಸೇಜ್ ಮಾಡಿರಿ ವಾಟ್ಸ್ಯಾಪ್ ನಂಬರ್ಗೆ. ಇದಾದಮೇಲೆ ನಾವು ನಿಮಗೊಂದು ಸ್ಕ್ಯಾನರನ್ನು ಕಳಿಸ್ತೇವೆ. ಈ ಸ್ಕ್ಯಾನರನ್ನು ಬಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ರಿ. ಇಷ್ಟಾದಮೇಲೆ ನಿಮ್ಗೆ ಎಲ್ಲ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಈ ಕೋರ್ಸ್ದ ವ್ಯಾಲಿಡಿಟಿ ಇರುವಂಥದ್ದು 6 ಮಂತ್ವರೆಗೆ ಇರ್ತಾ ಇದೆ. ನೀವು 6 ತಿಂಗಳವರೆಗೆ ಈ ಎಲ್ಲ ಕ್ಲಾಸಸ್ಗಳನ್ನು ನೋಡ್ಕೋಬಹುದಾಗಿದೆ. ಬೇಗನೆ ಕಾಂಟ್ಯಾಕ್ಟ್ ಮಾಡಿರಿ. ಬಹಳ ಟೈಮ್ ಕಡಿಮೆ ಉಳಿದಿದೆ. ಫೆಬ್ರವರಿದಲ್ಲಿ ನಿಮ್ಮ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು RTI ರಿಪ್ಲೈ ಬಂದಿರುವಂತಹ ಒಂದು ಫಾರ್ಮ್ ಇದೆ ಇಲ್ಲಿ. ಇದರಲ್ಲಿ ಟೋಟಲ್ ಆಗಿ ಅಪ್ಲಿಕೇಶನ್ಸ್ಗಳು ಬಂದಿರುವಂಥದ್ದು ಇರುವಂತಹ ಮಾಹಿತಿ 48,83,309 ಅಪ್ಲಿಕೇಶನ್ಸ್ಗಳು ಬಂದಾವಂತೆ. ಅಂದರೆ ಟೋಟಲ್ ಆಗಿ ಹೇಳೋದಾದರೆ 49 ಲಕ್ಷ ಅಪ್ಲಿಕೇಶನ್ಸ್ಗಳು ಈ ಸಲ ಹಾಕಿದ್ದಾರೆ. ಓಕೆ, ಹಾಗಾದರೆ ಇಷ್ಟು ಅಪ್ಲಿಕೇಶನ್ಸ್ಗಳನ್ನ ಹಾಕಿದ ಮೇಲೆ ಕಾಂಪಿಟೇಷನ್ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಾವು ನೋಡೋಣ. ಪ್ರೀವಿಯಸ್ ಆಗಿ ಬಂದಿರುವಂತಹ ಅಪ್ಲಿಕೇಶನ್ಸ್ಗಳನ್ನ ನೋಡೋದಾದರೆ ನಾವು 2018ರಲ್ಲಿ ಟೋಟಲ್ ಆಗಿ ವೇಕೆನ್ಸಿಗಳು 60,210 ಇತ್ತು. ಅವಾಗ 52 ಲಕ್ಷ ಅಪ್ಲಿಕೇಶನ್ಸ್ಗಳು ಬಂದಿದ್ದು. ಅವಾಗ ಒಂದು ಸೀಟಿಗೆ 86 ಜನ ಫೈಟ್ ಮಾಡ್ತಾ ಇದ್ರು. 2019ರಲ್ಲಿ 25,271 ವೇಕೆನ್ಸಿಗಳಿದ್ದು 71 ಲಕ್ಷ ಅಪ್ಲಿಕೇಶನ್ಸ್ಗಳನ್ನ ಹಾಕಿದ್ರು ಆ ಟೈಮ್ದಲ್ಲಿ. ಇಲ್ಲಿ ಬಹಳ ಕಾಂಪಿಟೇಷನ್ ಇತ್ತು. 1:283 ಒಂದು ಪೋಸ್ಟ್ಗೆ 283 ಜನ ಇಲ್ಲಿ ಕಾಂಪೀಟ್ ಮಾಡ್ತಾ ಇದ್ರು. 2023ರಲ್ಲಿ 50,187 ವೇಕೆನ್ಸಿಗಳಿದ್ದು 54 ಲಕ್ಷ ಅಪ್ಲಿಕೇಶನ್ಸ್ಗಳು ಬಂದಿದ್ದು. ಒಂದು ಪೋಸ್ಟ್ಗೆ 107 ಜನ ಕಾಂಪಿಟೇಷನ್ ಇತ್ತು ಇಲ್ಲಿ. 2024ರಲ್ಲಿ 46,617 ವೇಕೆನ್ಸಿಗಳಿದ್ದು 47 ಲಕ್ಷ ಅಪ್ಲಿಕೇಶನ್ಸ್ ಬಂದಿದ್ದು. 1:101 ಇತ್ತು ಇಲ್ಲಿ ಕಾಂಪಿಟೇಷನ್. 2025ರಲ್ಲಿ 53,690 ವೇಕೆನ್ಸಿಗಳಿದ್ದು ಇಲ್ಲಿ ಟೋಟಲ್ ಆಗಿ ಒಂದು 60 ಲಕ್ಷದವರೆಗೆ ಅಪ್ಲಿಕೇಶನ್ಸ್ಗಳು ಬಂದಿದ್ದು. ಬಟ್ ಕಾಂಪಿಟೇಷನ್ 1:98 ಇತ್ತು ಇಲ್ಲಿ. ಅದೇ ರೀತಿ 2026ರಲ್ಲಿ ಈಗ ಸದ್ಯಕ್ಕೆ 25,487 ವೇಕೆನ್ಸಿಗಳು ಇದ್ದಾವೆ. 48 ಅಥವಾ 49 ಲಕ್ಷ ಅಪ್ಲಿಕೇಶನ್ಸ್ಗಳು ಬಂದಾವೆ. ಈಗ ಇಷ್ಟೇ ವೇಕೆನ್ಸಿಗಳು ಇದ್ದು ಅಂತಂದ್ರೆ 192 ಕಾಂಪಿಟೇಷನ್ ಆಗುತ್ತೆ. ಅಂದರೆ ಒಂದು ಪೋಸ್ಟ್ಗೆ 192 ಜನ ಕಾಂಪೀಟ್ ಮಾಡ್ತಾರೆ ಇಲ್ಲಿ. ಒಂದು ವೇಳೆ ಈ ವೇಕೆನ್ಸಿಗಳು 50,000ವರೆಗೆ ಆದವು ಅಂತಂದ್ರೆ 100 ಅಥವಾ 98ರಿಂದ 100, 105 ಇಷ್ಟುವರೆಗೆ ನಿಮ್ಮ ಕಾಂಪಿಟೇಷನ್ ಹೋಗ್ಬೋದು. ಅಂದರೆ ಬಹಳ ಏನು ಆಗಂಗಿಲ್ಲ. 98, 100 ಅಥವಾ 105, 100 ಅಥವಾ 105 ಒಂದು ಸೀಟಿಗೆ ಕಾಂಪಿಟೇಷನ್ ಇಲ್ಲಿ ಆಗಬಹುದು ಈ ಸಲ 2026ರಲ್ಲಿ. ಇದನ್ನೆಲ್ಲ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ, ಹಿಂದೆನೂ 23ರಲ್ಲಿಯೂ ಕೂಡ 107 ಇತ್ತು, 24ರಲ್ಲಿ 101 ಇತ್ತು, 25ರಲ್ಲಿ 98 ಇತ್ತು. ಈಗನೂ ಕೂಡ 98ರಿಂದ 100, 105 ಇಷ್ಟು ಅಂತೂ ಆಗೇ ಆಗುತ್ತೆ. ಈಗ ಕಟ್ ಆಫ್ಗಳನ್ನ ನಾವು ನೋಡೋದಾದರೆ ಹೋದ ಸಲ ನೋಡೋದಾದರೆ 25ರಲ್ಲಿ OBC ಕ್ಯಾಟಗರಿ ಕರ್ನಾಟಕದ್ದು 84ರವರೆಗೆ ನಿಂತು. ಅದೇ ರೀತಿ ಜನರಲ್ 86 ಈ ರೀತಿ ಕಟ್ ಆಫ್ಗಳು ನಿಂತಿವೆ.
ಸೊ ಹಾಗಾದರೆ ನೀವು ಎಷ್ಟು ಮಾರ್ಕ್ಸ್ಗಳನ್ನ ತೊಗೊಂಡ್ರೆ ಈ ಸಲ ಸೆಲೆಕ್ಷನ್ ಆಗುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೇಕು, ಎಕ್ಸಾಮ್ ಟೈಮ್ದಲ್ಲಿ 1 ಅವರ್ ಏನು ಕೊಟ್ಟಿರ್ತಾರೆ 60 ನಿಮಿಷ, ಅದರಲ್ಲಿ ಯಾವ ರೀತಿ ನಾವು ಕವರ್ ಮಾಡಬೇಕಾಗುತ್ತೆ ನೋಡೋಣ. ಸೊ ಇಲ್ಲಿ ಜಿ ಕೆ ನೀವು ನೋಡ್ರಿ, ಇಷ್ಟಂತೂ ಮಾರ್ಕ್ಸ್ ಇಷ್ಟು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು, ಇಷ್ಟು ಮಾರ್ಕ್ಸ್ಗಳು ನಿಮ್ಮ ಏನಾಗಬೇಕು ಅಂತಂದರೆ ರೈಟ್ ಆಗಲೇಬೇಕು, ಇಷ್ಟು ಸರಿ ಆಗಲೇಬೇಕು, ಅಂದಾಗಲೇ ಈ ಸಲ ಸೆಲೆಕ್ಷನ್ ಆಗುತ್ತೆ, ಇಲ್ಲಂತಂದ್ರೆ ಆಗೋದು ಕಠಿಣ. ಇಷ್ಟು ಟಾರ್ಗೆಟ್ ಇಟ್ಕೊಂಡು ನೀಡ್ರಿ ನೀವು ಆರಾಮಾಗುತ್ತೆ. ಸೊ ನೋಡಿರಿ, ಜಿ ಕೆದಲ್ಲಿ 20ರಲ್ಲಿ 12 ಕ್ವಶನ್ಸ್ ಸರಿ ಮಾಡಲೇಬೇಕು, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ 15 ಕ್ವಶನ್ಸು, ಮ್ಯಾಥ್ಸಲ್ಲಿ 15, ರೀಸನಿಂಗ್ದಲ್ಲಿ 17ರಿಂದ 18 ಕ್ವಶನ್ಸ್ ಮಾಡಲೇಬೇಕು. ಸೊ ಇವುಗಳಿಗೆ ಟೈಮ್ ಎಷ್ಟೆಷ್ಟು ಕೊಡಬೇಕು ಅಂತಂದರೆ ಜಿ ಕೆ 6 ನಿಮಿಷದಲ್ಲಿ ಎಲ್ಲನೂ ಓದಿ ಹಾಕಬೇಕು ನೀವು 20 ಕ್ವಶನ್ಸ್ಗಳನ್ನ. ಇಂಗ್ಲೀಷ್ ಅಥವಾ ಹಿಂದಿಯನ್ನು 9 ನಿಮಿಷದಲ್ಲಿ ಎಲ್ಲ ಕವರ್ ಮಾಡ್ಕೋಬೇಕು. ಮ್ಯಾಥ್ಸನ್ನು 25 ನಿಮಿಷ ಕೊಡ್ರಿ, ಆಮೇಲೆ ರೀಸನಿಂಗ್ಗೆ 20 ನಿಮಿಷ ಕೊಡ್ರಿ. ಸೊ ಈ ರೀತಿ ನಾವು ಟೈಮನ್ನು ಕೊಟ್ಟು ಕರೆಕ್ಟಾಗಿ ಅವುಗಳನ್ನ ಹಂಚ್ಕೊಂಡು 1 ಗಂಟೆಯ ಒಳಗಡೆ ಎಲ್ಲನೂ ಕೂಡ 80 ಕ್ವಶನ್ಸ್ಗಳು ಏನಿರ್ತಾವೆ ಎಲ್ಲವುಗಳನ್ನ ಓದಿ ಹಾಕಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಇದರಲ್ಲಿ 1/8 ನೆಗೆಟಿವ್ ಇರೋದರಿಂದ ನೀವು ಎಲ್ಲಕ್ಕೆಲ್ಲನೂ ಆನ್ಸರನ್ನು ಹಾಕಿ ಬರ್ರಿ, ಎಲ್ಲನೂ ಕೂಡ ಕ್ವಶನನ್ನು ಅಟೆಂಡ್ ಮಾಡಿರಿ, ಎಲ್ಲವುಗಳನ್ನು ಟಿಕ್ ಮಾರ್ಕ್ ಬರಲೇಬೇಕು, ಯಾಕಂದ್ರೆ ನೆಗೆಟಿವ್ ಬಹಳ ಕಡಿಮೆ ಇರೋದರಿಂದ. ಓಕೆ, ಎಲ್ಲಕ್ಕೆಲ್ಲನೂ ಕೂಡ ಅಟೆಂಡ್ ಮಾಡಿ ಬರ್ರಿ. ಸೊ ಇಷ್ಟು ಮಾರ್ಕ್ಸ್ ನೀವು ತೊಗೊಂಡಿದ್ದೆ, ಅದಲ್ಲಿ 60 ಕ್ವಶನ್ಸ್ಗಳನ್ನ ಸರಿ ಮಾಡಿದ್ದೆ, ಅದರಲ್ಲಿ 120ರವರೆಗೆ ನಿಮ್ಮ ಸ್ಕೋರ್ ಆಗುತ್ತೆ. ಖಂಡಿತ ನಿಮ್ಮ ಸೆಲೆಕ್ಷನ್ ಈ ಸಲ ಆಗೇ ಆಗುತ್ತೆ. ಓಕೆ, ಸೊ ಈಗಾಗಾದರೆ ಕಾಂಪಿಟೇಷನ್ ಲೋ ಇರುತ್ತಾ ಅಥವಾ ಹೈ ಇರ್ತೈತಿ ಅಂತ ಭಾಳ ಜನ ಕೇಳ್ತಾ ಇರ್ತೀರಿ. ಸೊ ಇದರೊಳಗೆ ಏನು ಅಂತಂದರೆ ನಾನು ಒಂದು ಹೇಳೋದೇನು ಅಂತಂದರೆ 110ರಿಂದ 120 ಟಾರ್ಗೆಟ್ ನಿಮ್ದು ಇಟ್ಕೊಂಡೇ ನೀವು ಸ್ಟಡಿ ಮಾಡಿರಿ. ಎಷ್ಟೇ ಹೋಗಲಿ, ಅದು ಹಾಯರ ಹೋಗಲಿ ಲೋವರ ಹೋಗಲಿ, ಇಷ್ಟು ಮಾಡಿರಿ ಅಂದರೆ ನಮ್ಮ ಕರ್ನಾಟಕದೊಳಗೆ ಎಲ್ಲರೂ ಸೆಲೆಕ್ಷನ್ ಆಗೇ ಆಗ್ತಾರೆ, ಇಷ್ಟು ಮಾಡಿರುವಂತಹ ಅಭ್ಯರ್ಥಿಗಳು 110ರಿಂದ 120. ಸುಮ್ಮನೆ ಈಗ ನೋಡಿರಿ, ಹೋದ ಸಲ ನಾನು ಫಿಸಿಕಲ್ ಕಟ್ ಆಫ್ ಮಾಡಿದೆ, ಮೆಡಿಕಲ್ ಕಟ್ ಆಫ್ ಮಾಡಿದೆ, ಎಲ್ಲ ಕರೆಕ್ಟ್ ಬಂತು, ಎಲ್ಲರೂ ಭಾಳ ಖುಷಿ ಆದ್ರಿ. ಫೈನಲ್ ಕಟ್ ಆಫ್ ಮಾಡಿದೆ, ಒಂದು 4-5 ಮಾರ್ಕ್ಸ್ ಹೆಚ್ಚಾಯಿತು, ನಾನು ಹೇರುವಂಥ ಮಾರ್ಕ್ಸ್ಗಳಿಗೆ 4-5 ಮಾರ್ಕ್ಸ್ ಹೆಚ್ಚಾಯಿತು. ಅವಾಗ ಎಲ್ಲರೂ ಅನ್ನಕತ್ರಿ ನಿಮ್ಮ ಬಹಳಷ್ಟು ನಾವು ನಂಬಿದ್ವಿ ಹಂಗೆ ಹಿಂಗೆ ಅಂತೇಳಿ. ಸೊ ಹೀಗೆಲ್ಲ ಆಗುತ್ತೆ. ಅದರಿಂದ ಏನು ಮಾಡಿರಿ, ನೀವು ಎಲ್ಲರೂ ಕೂಡ ಈ ಒಂದು ಕಟ್ ಆಫ್ದ ವಿಚಾರವನ್ನು ಬಿಟ್ಟು ನೀವು ನಿಮ್ಮ ಟಾರ್ಗೆಟನ್ನು 110ರಿಂದ 120ರವರೆಗೆ ಇಟ್ಕೊಳ್ರಿ, ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ. ಓಕೆನಾ? ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಎಲ್ಲರೂ ಕೂಡ ಈ ಒಂದು ನಮ್ಮ ಕ್ಲಾಸಸ್ಗಳ ಬಗ್ಗೆ ಕೂಡ ಹೇಳ್ರಿ, ಬೇಗನೆ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.